ಇದೊಬ್ಬ ಸಾಫ್ಟ್ವೇರ್ ಇಂಜಿನಿಯರ್ನ ಕತೆ. ಭಾರತದಿಂದ ಸಿಂಗಾಪುರ್ಗೆ ಹೋಗಿ ದುಡಿತಾ ಇರ್ತಾನೆ, ಸಾಕಷ್ಟು ದುಡ್ಡು ಮಾಡ್ತಾನೆ. ದುಡ್ಡು ಮಾಡಿದ್ಮೇಲೆ ಒಂದು ದೊಡ್ಡ ವಿಲ್ಲಾ ಖರೀದಿ ಮಾಡ್ತಾನೆ. ಆತನ ಪತ್ನಿಗೆ ಮಾವಿನ ಹಣ್ಣು ಅಂದ್ರೆ ತುಂಬಾ ಇಷ್ಟ. ಮನೆ ಕಾಂಪೌಂಡ್ ನಲ್ಲಿ ಹಲವಾರು ಮಾವಿನ ಮರಗಳನ್ನ ಹಾಕಿರ್ತಾನೆ. ಗೃಹ ಪ್ರವೇಶಕ್ಕೆ ಸಂಬಂಧಿಕರನ್ನು ಕರೆಸ್ತಾನೆ. ಒಬ್ಬ ಹಿರಿಯರು ಆತನಿಗೆ ಒಂದು ಸಜೆಷನ್ ಕೊಡ್ತಾರೆ. ಏನಂದ್ರೆ, ಇಷ್ಟೆಲ್ಲ ದೊಡ್ಡ ವಿಲ್ಲಾ ಖರೀದಿ ಮಾಡಿದ್ಯಾ, ಈ ಮನೆಯಲ್ಲಿ ಏನಾದ್ರೂ ವಾಸ್ತು ದೋಷಗಳಿದಾವ, ಒಂದ್ಸಲ ತೋರಿಸ್ಬಿಡು. ಈ ಯುವಕನಿಗೂ ಹೌದು ಅನ್ಸತ್ತೆ. ಭಾರತಕ್ಕೆ ಕರೆ ಮಾಡಿ ಅಲ್ಲಿಂದ ಒಬ್ಬ ವಾಸ್ತು ತಜ್ಞರಿಗೆ ಬರ್ಲಿಕ್ಕೆ ವ್ಯವಸ್ಥೆ ಮಾಡ್ತಾನೆ. ಏರ್ಪೋರ್ಟ್ಗೆ ತಾನೇ ಹೋಗ್ತಾನೆ, ತಾನೇ ಕರ್ಕೊಂಡ್ಬರ್ಲಿಕ್ಕೆ ಹೋಗಿರ್ತಾನೆ. ಪಕ್ಕದಲ್ಲಿ ವಾಸ್ತು ತಜ್ಞರು ಕೂಡ್ಸ್ಕೊಂಡು ಸಿಂಗಾಪುರ್ ರಸ್ತೆಯಲ್ಲಿ ಹೋಗ್ತಾ ಇರ್ತಾನೆ. ಪಕ್ಕದಲ್ಲಿ ಕಾರುಗಳು ಬರ್ತಾ ಇರ್ತವೆ. ಬಂದಂತ ಪ್ರತಿ ಕಾರಿಗೂ ಈತ ಜಾಗ ಬಿಟ್ಕೊಡ್ತಾ ಇರ್ತಾನೆ. ವೇಗವಾಗಿ ಅವು ಚಲಿಸ್ತಾ ಇರ್ತವೆ. ವಾಸ್ತು ತಜ್ಞ ಕೇಳ್ತಾನೆ, ಯಾಕೆ ನೀನು ಬೇರೆ ಕಾರುಗಳನ್ನ ಓವರ್ಟೇಕ್ ಮಾಡೋದಿಲ್ಲ? ಈ ಯುವಕ ಹೇಳ್ತಾನೆ, ಅವ್ರಿಗೆ ಏನು ಅವಸರ ಇದೆಯೇನೋ ಗೊತ್ತಿಲ್ಲ, ನಾನು 10 ನಿಮಿಷ ತಡ ಆಗಿ ಹೋದ್ರೆ ನನಗೇನು ಸಮಸ್ಯೆ ಇಲ್ಲ. ಪಾಪ ಅವರು ಯಾವ ಅವಸರದಲ್ಲಿ ಹೋಗ್ತಾ ಇದ್ದಾರೋ, ಸ್ವಲ್ಪ ಜಾಗ ಬಿಟ್ಟರೆ ನಾನೇನು ಕಳ್ಕೊಳ್ಳೋದಿದೆ, ಆದ್ದರಿಂದ ಅವ್ರಿಗೆ ಹೋಗ್ಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದೀನಿ. ಹಾಗೆ ಮುಂದೆ ಬರ್ತಾನೆ. ಒಂದು ಸಿಗ್ನಲ್ ಹತ್ರ ಸ್ಕೂಲ್ಗೆ ಹೋಗ್ತಾ ಇರುವಂತ ಒಬ್ಬ ಮಗು ಅಡ್ಡ ಬಂದ ಗಾಡಿಯನ್ನು ಇದ್ದಕ್ಕಿಂತ ಗಕ್ ಅಂತ ಈತ ನಿಲ್ಲಿಸ್ತಾನೆ. ಆ ಹುಡುಗ ಸಿಗ್ನಲ್ ಅನ್ನ ದಾಟಿಕೊಂಡು ರಸ್ತೆಯನ್ನ ಪಾಸ್ ಮಾಡ್ತಾನೆ. ಆದ್ರೂ ಈತ ಗಾಡಿಯನ್ನ ಮುಂದುವರಿಸೋದಿಲ್ಲ. ವಾಸ್ತು ತಜ್ಞ ನೋಡ್ತಾನೆ. ಮತ್ತೊಬ್ಬ ಹುಡುಗ ಬರ್ತಾನೆ, ಆತನು ರಸ್ತೆಯನ್ನ ಪಾಸ್ ಮಾಡ್ತಾನೆ. ಈತ ವಾಸ್ತು ತಜ್ಞ ಕೇಳ್ತಾನೆ ಯುವಕನಿಗೆ, ಯಾಕೆ ಹಂಗ್ಬಿಟ್ಟೆ? ಇಲ್ಲ, ಯಾವಾಗಲೂ ಹುಡುಗ ಒಬ್ಬನೇ ಹೋಗೋದಿಲ್ಲ, ಆತನ ಜೊತೆ ತಂಡ ಇರುತ್ತೆ. ನಾ ಅನುಮಾನದ ಮೇಲೆ ಗಾಡಿಯನ್ನು ವೇಗವಾಗಿ ಮುಂತುಕೊಂಡು ಹೋಗ್ಲಿಲ್ಲ, ಹೀಗಾಗಿ ಮತ್ತೊಬ್ಬ ಹುಡುಗನ ಪ್ರಾಣ ಉಳಿತು, ಪ್ರಾಣಾಪಾಯದಿಂದ ಪಾರಾದ. ಮನೆ ಹತ್ರ ಬರುತ್ತೆ. ಮನೆ ಹತ್ರ ಬಂದ ತಕ್ಷಣ ಕಾರನ್ನು ಸ್ಲೋ ಮಾಡ್ತಾನೆ. ಗೇಟಿನ ಒಳಗಡೆ ತಗೊಂಡು ಹೋಗೋದಿಲ್ಲ. ಯಾಕೆಂದ್ರೆ ಆ ಗೇಟಿನ ಒಳಗಡೆ ಇದ್ದಂತ ಮಾವಿನ ಮರಗಳ ಮೇಲೆ ಹುಡುಗರು ಹತ್ಕೊಂಡು ಬಿಟ್ಟಿರ್ತಾರೆ. ಈತ ಅಲ್ಲೇ ನಿಲ್ಸಿರ್ತಾನೆ. ವಾಸ್ತು ತಜ್ಞ ಈತನ ಮುಖ ನೋಡ್ತಾನೆ. ಯಾಕೆ ಅಂತ ಪ್ರಶ್ನೆ ಕೇಳ್ತಾ ಅವಾಗ ಆತ ಹೇಳ್ತಾನೆ, ನೋಡಿ, ನಾನು ಕಂಪೌಂಡ್ ಒಳಗಡೆ ಗೇಟ್ ತೆಗೆದು ಒಳಗೆ ಹೋಗ್ಬಿಟ್ರೆ ಆ ಹುಡುಗರು ಹೆದರಿ ಓಡಿ ಹೋಗ್ಬಿಡ್ತಾರೆ. ಆ ಹುಡುಗರು ಹಣ್ಣು ತಿನ್ಬೇಕು ಅಂತ ಬಂದಿದ್ದಾರೆ. ಆ ಸಣ್ಣ ಮಕ್ಕಳ ಆಸೆಯನ್ನು ನಾವು ಆ ರೀತಿ ನಿರಾಸೆ ಮಾಡಿ ಬಿಡಬಾರ್ದು. ಆದ್ದರಿಂದ ನಾನು ಆ ಹುಡುಗನ 5 ನಿಮಿಷ ವೇಟ್ ಮಾಡಿ ಒಳಗಡೆ ಹೋಗೋಣ ಅಂತ. ಆಯ್ತು, ಮಕ್ಕಳು ಹಣ್ಣನ್ನು ಕಿತ್ಕೊಂಡು ಹೋಗ್ತಾರೆ. ಗೇಟು ಒಳಗಡೆ ಹೋಗಿ ಕಾರ್ ಹೋಗುತ್ತೆ. ಮನೆ ಒಳಗಡೆ ಬಂದಂಥ ವಾಸ್ತು ತಜ್ಞ ಹೇಳ್ತಾರೆ, ನಿನ್ನ ಮನೆಯ ವಾಸ್ತುವನ್ನು ನೋಡಬೇಕಾಗಿಲ್ಲ. ಯುವಕನಿಗೆ ಆಶ್ಚರ್ಯ ಆಗಿಬಿಡುತ್ತೆ. ನಾನು ಅಲ್ಲಿಂದ ಇಲ್ಲಿಗೆ ಕರೆಸಿರೋದೇ ವಾಸ್ತು ನೋಡ್ಲಿಕ್ಕೆ, ಇವರು ವಾಸ್ತುನೇ ನೋಡಲ್ಲ ಅಂತಾರಲ್ಲ, ಇದು ಯಾವ ನ್ಯಾಯ ಇದು? ನೋಡು, ಯಾವ ವ್ಯಕ್ತಿ ಸಮಾಜಕ್ಕಾಗಿ ದುಡಿತಾ ಇರ್ತಾನೆ, ಯಾವ ವ್ಯಕ್ತಿಯಲ್ಲಿ ಸಜ್ಜನಿಕೆ ಇರುತ್ತೆ, ಯಾವ ವ್ಯಕ್ತಿ ಸದ್ಗುಣ ಸಂಪನ್ನನಾಗಿರ್ತಾನೆ, ಆತನನ್ನ ದೇವರು ಕಾಪಾಡ್ತಾನೆ. ಯಾವ ವಾಸ್ತು ದೋಷವು ಏನು ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಎಂಥ ಮಾತಲ್ವಾ?